ದೇಶ ನಮ್ದು ಇಬ್ಬಾಗ ಆಗಿದೆ 1947ರಲ್ಲಿ ಇಬ್ಬಾಗ ಆಯ್ತು, 71ರಲ್ಲಿ ಬಾಂಗ್ಲಾ ಇನ್ನೊಂದು ಸ್ವತಂತ್ರ ರಾಷ್ಟ್ರ ಆಯ್ತು. ಆದ್ರೆ ಎರಡು ದೇಶದ ನಡುವೆ ಭಾಷೆ ಚೇಂಜ್ ಆಗಿಲ್ಲ, ಸಂಸ್ಕೃತಿ ಚೇಂಜ್ ಆಗಿಲ್ಲ, ಸಂಬಂಧಗಳು ಚೇಂಜ್ ಆಗಿಲ್ಲ. ನಾವೊಂದು ಗಡಿ ಹಾಕೊಂಡಿದ್ದೇವೆ ಅನ್ನೋದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಚೇಂಜ್ ಆಗಿಲ್ಲ ಅಲ್ಲಿ. ಆ ಗಡಿಗಾಗಿ ರಾಜಕಾರಣ ನಡೀತಾ ಇದೆ. ನುಸುಳುಕೋರರಂತ ಒಬ್ರು ಅಟ್ಯಾಕ್ ಮಾಡ್ತಾ ಇದಾರೆ, ಇಲ್ಲ ಅವರು ಇಲ್ಲಿಯೇ ಪ್ರಜೆಗಳಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವ್ರ ಬದುಕಿನಲ್ಲಿ ಏನು ಚೇಂಜಸ್ ಆಗಿಲ್ಲ. ಇವತ್ತು ಅವ್ರ ಬಾಂಗ್ಲಾ ಜೊತೆ ಸಂಬಂಧ ಹಾಗೆ ಇದೆ. ನಾವು ನಾರ್ತ್ ಈಸ್ಟ್ ಹೋದ್ರೆ ಬರ್ಮಾದವ್ರ ಜೊತೆ ಎಲ್ಲ ತುಂಬಾ ದೇಶದ ಮತ್ತು ಬಾಂಗ್ಲಾದವ್ರ ಜೊತೆ ಸಂಬಂಧಗಳಿದಾವೆ. ಆ ಸಂಬಂಧಗಳನ್ನು ಒಮ್ಮೆ ಕಡ್ದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಇಂಡಿಯಾ ಪಾಕಿಸ್ತಾನ ನಡುವೆ ಡಿಫರೆನ್ಸಸ್ ಏನ್ ಬಂದಿದೆ ಅದು ಈ ಪಾರ್ಟಿ ಬಂದಿಲ್ಲ, ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನುಸುಳುಕೋರು ಅಂತ ಏನು ನಾವೇನು ಭಾರತಕ್ಕೆ ನುಸುಳುಕೋರು ಬಂದಿದ್ದಾರೆ ಅಂತ ಏನು ದೊಡ್ಡ ಮಟ್ಟದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು, ಅದ್ರ ಇಂಪ್ಯಾಕ್ಟ್ ಈ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಆಗತ್ತೆ. ನನ್ನ ಇದೇ ವಿಚಾರಕ್ಕೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮೇ ಬಿ ಲೇಟರ್ ಅನ್ಕೊಂಡಿದೆ, ನೀವು ಪ್ರಸ್ತಾಪ ಮಾಡಿದ್ರಿ ಅಂತ ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರಿಂದ ಪರ್ಮಿಷನ್ ತಗೊಂಡು ಎರಡನೇ ಕ್ವಶ್ಚನ್ ನಿಮ್ಗೆ ಕೇಳ್ತಿದ್ದೀನಿ. ನನ್ನ ಹೋಮ್ವರ್ಕ್ ಪ್ರಕಾರ ಸರ್ ಸರಿಸುಮಾರು 120 ಕ್ಷೇತ್ರಗಳು ಈ ಬಾಂಗ್ಲಾದೇಶದ ಗಡಿಯನ್ನ ಹೊಂದ್ಕೊಂಡಿರುವ ಪಶ್ಚಿಮ ಬಂಗಾಳದ ಜಿಲ್ಲೆಗಳೇನಿದೆ ಅಲ್ಲಿಗೆ ಸಂಬಂಧಪಟ್ಟಿದ್ದು. 120 ಸೀಟ್ಸ್ ಇಸ್ ಅ ಲಾರ್ಜ್ ನಂಬರ್. ಈ ಎಸ್ಐಆರ್ ಇರೋದೇನೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಮುಸಲ್ಮಾನ ವೋಟಿಂಗ್ ಸಂಖ್ಯೆಯನ್ನ ಕಡಿಮೆ ಮಾಡೋ ಪ್ರಯತ್ನವಾಗಿ ಎಸ್ಐಆರ್ ಮಾಡ್ತಿದ್ದಾರೆ. ಇದೆಲ್ಲ ಎಸ್ಪೆಷಲಿ 120 ಸೀಟ್ಗಳ ಮೇಲೆ ಏನ್ ಪರಿಣಾಮ ಬೀರಬಹುದು? ಫಾರ್ ಎಕ್ಸಾಂಪಲ್ ಒಂದು ವಿಧಾನಸಭಾ ತೊಗೊಳ್ಳೋಣ, ಮುರ್ಷಿದಾಬಾದ್. ಒಂದು ವಿಧಾನಸಭಾದಲ್ಲಿ 60,000 ವೋಟ್ಗಳನ್ನು ಡಿಲೀಟ್ ಆಗಿದ್ದಾವೆ. ಇಟ್ಸ್ ಹೈಲಿ ಇಂಪಾಸಿಬಲ್ ಥಿಂಕ್ ಮಾಡಕ್ಕೆ ಹೋದ್ರೆ. ಯಾವ ರೀತಿ ನಾವು ಥಿಂಕ್ ಮಾಡಿದ್ರು? ಯಾಕಂದ್ರೆ ಮತದಾನದ ಹಕ್ಕು ಸಂವಿಧಾನ ಕೊಟ್ಟಿರೋದು. ಅದು ಯಾರೋ ಅಥವಾ ಚುನಾವಣಾ ಕಮಿಷನ್ಗೆ ಭಿಕ್ಷೆ ಬೇಡಿ ಅವ್ರ ಮುಂದೆ ನಾವು ದಾಖಲೆಗಳನ್ನು ಪ್ರಮಾಣ ಪತ್ರ ಸಲ್ಲಿಸಿ ತಗೊಳ್ಬೇಕಾಗಿದ್ದಲ್ಲ. ಪ್ರತಿಯೊಬ್ಬ ದೇಶದ ಪ್ರಜೆ ಹಕ್ಕು ಮತದಾನದ ಹಕ್ಕು. ಈ ದೇಶದ ಸ್ವತಂತ್ರ ಸಿಕ್ಕ ಮೇಲೆ ಜಗತ್ತಿನಲ್ಲಿ ಕಡಿಮೆ ದೇಶಗಳು ಕೊಟ್ಟಿದ್ದಾವೆ. ಅದನ್ನ ಪ್ರಥಮ ಬಾರಿಗಿನ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟಿದ್ದಾವೆ, ಇನ್ಕ್ಲೂಡಿಂಗ್ ಮಹಿಳೆಯರಿಗೆ. ಇದು ಅಮೆರಿಕನು ತುಂಬಾ ಕಷ್ಟಪಟ್ಟು ತುಂಬಾ ಹೋರಾಟ ಮಾಡಿ ಮಹಿಳೆಯರು ಮತದಾನ ತಗೊಂಡ್ರೆ. ಇಂಗ್ಲೆಂಡ್ ಅದೇ ರೀತಿ ಆಗಿದೆ, ಭಾರತದಲ್ಲಿ ಆ ರೀತಿ ಆಗಿಲ್ಲ. ಭಾರತದ ಏನು ಸ್ವತಂತ್ರಕ್ಕೆ ಹೋರಾಡಿದ ಮಹನೀಯರಿದ್ರು, ಯಾರು ಸಂವಿಧಾನವನ್ನು ರಚಿಸಿದ್ರು, ಆ ಎಲ್ಲರೂ ಸೇರಿ ಮಾಡಿದ ಏನಂದ್ರೆ ಎಲ್ಲರಿಗೂ ಮತದಾನದ ಹಕ್ಕು, ಎಲ್ಲರಿಗೂ ಒಂದು ಮತ, ಒಂದು ಹಕ್ಕು. ಅದನ್ನ ಈ ಚುನಾವಣಾ ಕಮಿಷನ್ ಕಸ್ಕೊಳ್ಳಿಕ್ಕಾಗಲ್ಲ. ಬಟ್ ಈ ಸಲ ಕಸ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿಲಿಷನ್ ಮಾಡ್ತಾ ಇದ್ದಾರೆ. ಇನ್ಕ್ಲೂಷನ್ ಮಾಡ್ಬೇಕು, ಯಾವಾಗ್ಲೂ ಡಿಲಿಷನ್ ಆಗ್ತಾ ಇದೆ. ಪಟ್ಟಿ ಕೊಟ್ಟಿದ್ದಾರೆ ಅದೇ ಸಮ್ ಲ್ಯಾಕ್ಸ್ ಯಾಕೆ ಕೊಡ್ತಾರೆ, ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟು ಹೋಗ್ತಾ ಇದೆ? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 60,000 ವೋಟ್ ಹೋಗುತ್ತಂದ್ರೆ ಅದ್ರದ್ದು ಏನದು? ಆಮೇಲೆ ಫಸ್ಟ್ ಒಂದು ಮಾಡಿದ್ರು, ಫಸ್ಟ್ ರಿಪೋರ್ಟ್ ಬಂದ ತಕ್ಷಣ ಅದರಲ್ಲಿ ತುಂಬಾ ಜನ ಮುಸ್ಲಿಮ್ರು ಹೊರಗೆ ಹೋಗಿಲ್ಲ, ಹಿಂದೂಗಳು ಹೆಚ್ಚಿಗೆ ಜನ ಹೊರಗೆ ಹೋಗಿದಾರ ಅಂತ ಸ್ಪೆಷಲ್ ಏನ್ ಮಾಡ್ತಾರೆ, SIR ಮಾಡ್ತಾ ಇದ್ರೆ ಅದ್ರಲ್ಲಿ ಒಂದು ಲಾಜಿಕಲ್ ಇದು ತಗೊಂಡ್ರು. ಅದನ್ನ ಬೇರೆ ಯಾವ ರಾಜ್ಯದಲ್ಲೂ ಮಾಡಿದ ವೆಸ್ಟ್ ಬೆಂಗಾಲ್ದಲ್ಲೇ ಯಾಕೆ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾ ಇಲ್ಲ. ಜ್ಞಾನೇಶ್ ಕುಮಾರ್ ಕೊಡ್ತಾ ಇಲ್ಲ. ಅವ್ರ ಪರವಾಗಿ ಬಿಜೆಪಿ ಮಾತಾಡ್ತಾ ಇದೆ ಹೊರತು ಇಲೆಕ್ಷನ್ ಕಮಿಷನ್ ಪರವಾಗಿ ಇಲೆಕ್ಷನ್ ಕಮಿಷನ್ ಏನು ಉತ್ತರ ಕೊಡಬೇಕು? ಯಾಕಂದ್ರೆ ಜನರ ಹಕ್ಕದು. ಯಾಕೆ ಮಾಡ್ತಾ ಇದಾರಪ್ಪ ನೀವು? ವೆಸ್ಟ್ ಬೆಂಗಾಲ್ದಲ್ಲೇ ಯಾಕೆ ಮಾಡ್ತಾ ಇದ್ರ? ಬಿಹಾರಲ್ಲಿ ಮಾಡಿಲ್ಲ, ಬೇರೆ ರಾಜ್ಯದಲ್ಲಿ ಮಾಡಿಲ್ಲ, ಅಥವಾ ನೆಕ್ಸ್ಟ್ ಮಾಡೋ ಕರ್ನಾಟಕದಲ್ಲಿ ನೀವು ಮಾಡೋದು ಲಾಜಿಕಲ್ ಎಕ್ಸ್ಪೆನ್ಸ್ ಯಾಕೆ ಅಲ್ಲಿ ಮಾಡ್ತಾ ಇದ್ರ? ಇದಕ್ಕೆ ಉತ್ತರ ಕೊಟ್ರೆ ಮೋಸ್ಟ್ ಪ್ರಾಬಬ್ಲಿ ಸರಿಯಾದ ಇದು. ಕರೆಕ್ಟ್. ನಟರಾಜ್ ಗೌಡ್ರೆ, ಬಿಜೆಪಿಯ ಅಲ್ಲಿನ ಕ್ಯಾಂಡಿಡೇಟು ಹಾಗೆ ಸ್ಪೋಕ್ ಪರ್ಸನ್ಗಳು ಬೇರೆ ಬೇರೆ ನ್ಯಾಷನಲ್ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಡೆಲಿಬ್ರೇಟ್ ಆಗಿ ಅಥವಾ ರಿಪಿಟೇಟಿವ್ ಆಗಿ ಹೇಳಿದ ಒಂದು ಮಾತು ಅಂದ್ರೆ, ಯಾವೆಲ್ಲ ರಾಜ್ಯಗಳ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ ಬಿಜೆಪಿ ಗೆದ್ದೇ ಬಿಡುತ್ತೆ ಅಂತಲ್ಲ, ಬಟ್ ಆ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಹೆಚ್ಚಿಗೆ ಆಗಿರೋದ್ರ ಲಾಭ ನೇರವಾಗಿ ಬಿಜೆಪಿ ಬರುತ್ತೆ. ಎಕ್ಸಾಂಪಲ್ ಮಹಾರಾಷ್ಟ್ರದ ಕೊಡ್ತಾರೆ, ಎಕ್ಸಾಂಪಲ್ ಹರಿಯಾಣದ ಕೊಡ್ತಾರೆ. ಎಲ್ಲೆಲ್ಲಿ ವೋಟಿಂಗ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಲಾಭ ಅಂತ ಒಪ್ತೀರಾ ನೀವು ಇದನ್ನ? 93% ಫಸ್ಟ್ ಫೇಸ್ ಅಲ್ಲಿ. ಇಲ್ಲ, ಅದು ಅದ್ಭುತವಾದ ಬೆಳವಣಿಗೆ. ಅದು 93% ಇಸ್ ನಾಟ್ ಸ್ಮಾಲ್. ಯಾವಾಗಲೂ ಇತಿಹಾಸದಲ್ಲಿ ಆತರ ಆಗಿರಲಿಲ್ಲ. ಆದ್ರೆ ಒಂದಂದ್ರೆ, ಈ ಚುನಾವಣೆ ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ? ಚುನಾವಣೆ ಯಾವುದೇ ಒಬ್ಬ ಭಾರತೀಯ ನಾಗರಿಕ ಸಂವಿಧಾನಬದ್ಧ ಮತದಾನದ ಹಕ್ಕನ್ನ ಕಸ್ಕೊಳ್ಳುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿದೆ, ಬೇರೆ ಯಾರು ಅಲ್ಲ. ಚುನಾವಣಾ ಆಯೋಗ ಮತದಾನ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಮಾಡಲಿ. ಯಾವ ಸಮಯದಲ್ಲಿ? 2014ರಿಂದ ಇದೇ ಕೇಂದ್ರ ಸರ್ಕಾರ ಇದೆ. 2021 ಚುನಾವಣೆ ಮಾಡಿದ್ದಾರೆ, 2024 ಚುನಾವಣೆ ಮಾಡಿದ್ದಾರೆ. ಈ ಚುನಾವಣೆಗೆ ಮುಂಚೆ ಮತದಾನ ಪರಿಷ್ಕರಣೆ ಮಾಡ್ತಾರಲ್ಲ, ಪರಿಷ್ಕರಣೆ ಮಾಡಿದಾಗ 90 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಬಿಡ್ತಾರೆ. 90 ಲಕ್ಷ. ಅವರಿಗೆ 27 ಲಕ್ಷ ಮತದಾರ ಪಟ್ಟಿಯಿಂದ ಬಿಡ್ತಾರೆ. ಯಾವ ಕಾರಣಕ್ಕಾಗಿ ಬಿಡ್ತಾರೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಹೆಸರಲ್ಲಿ, ಇಲ್ಲ ಅಪ್ಪ ಮಗನ ಏಜ್ ಅಲ್ಲಿ ವ್ಯತ್ಯಾಸಗಳಿದಾವೆ. ಈ ಕಾರಣಗಳಾಗಿ 27 ಲಕ್ಷ ಅರ್ಹ ಮತದಾರರು, ಭಾರತೀಯರು ಬದುಕಿರೋರನ್ನ 27 ಲಕ್ಷ ಜನ ಮತದಾರರು ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಸುಪ್ರೀಂ ಕೋರ್ಟ್ ಹೇಳುತ್ತೆ 19 ಟ್ರಿಬ್ಯುನಲ್ಗಳನ್ನ ಮಾಡುತ್ತದು. ಮಾಡ್ಬಿಟ್ಟು ನೀವು ಯಾರಾದ್ರೂ ಮೇಲ್ಮನವಿ ಸಲ್ಲಿಸ್ಕೊಳ್ಳಿ, ನಿಮ್ಗೆ ಮೇಲ್ಮನವಿ ಸಲ್ಲಿಸಿದ ಮೇಲೆ ಅವರು ಪರಿಷ್ಕರಣೆ ಮಾಡಿ ನಿಮ್ಗೆ ಅದನ್ನ ಮತದಾನ ಹಕ್ಕನ್ನ ಕೊಡ್ತಾರೆ. 23ನೇ ತಾರೀಕಿಗೆ ಮತದಾನ ಇದೆ, 21ನೇ ತಾರೀಕುವರೆಗೂ ಪರಿಷ್ಕರಣೆ ನಡೀತಾ ಇದೆ. 29ನೇ ತಾರೀಕು ಎಲೆಕ್ಷನ್ ಇದೆ, 27ನೇ ತಾರೀಕುವರೆಗೂ ಪರಿಷ್ಕರಣೆ ನಡೀತಾ ಇದೆ, ಈಗಲೂ ನಡೀತಾ ಇದೆ ರೈಟ್ ನಾವು. ಇದೇನ್ ತೋರಿಸ್ತದೆ ಅಂದ್ರೆ, ಕೇಂದ್ರ ಸರ್ಕಾರ ಬಿಜೆಪಿ ಚುನಾವಣಾ ಆಯೋಗನ ದುರುಪಯೋಗ ಮಾಡಿಕೊಂಡು ಅಲ್ಲಿ
ಬಹಳ ದುಸ್ಸಾಹಸವನ್ನ ಮಾಡಿದೆ. ಚುನಾವಣೆ ಯಾರು ಗೆಲ್ಲಿ ಸೋಲಿ, ಆದ್ರೆ 27 ಲಕ್ಷ ಅರ್ಹ ಮತದಾರರಿಗೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕನ್ನು ನೀವು ಕಸ್ಕೋತಾ ಇದ್ದೀರಾ ಅಂದ್ರೆ ಇದಕ್ಕೆ ಹೊಣೆಗಾರಿಕೆ ಯಾರು? ವೆರಿ ವ್ಯಾಲಿಡ್. ಬಟ್ ಹಿಂದಿನ ಸರ್ಕಾರಗಳ ಮೇಲಿದ್ದ ಆರೋಪ ಏನು? ಪಶ್ಚಿಮ ಬಂಗಾಳದಲ್ಲಿ ಈ ನುಸುಳುಕೋರರಿಗೇನೆ ಅಕ್ರಮವಾಗಿ ವೋಟಿಂಗ್ ರೈಟ್ಸ್ ಅನ್ನ ಕೊಟ್ಬಿಟ್ಟು ವೋಟ್ ಹಾಕಿಸ್ಕೊಂಡೇನೆ ಟಿಎಂಸಿ ಗೆಲ್ತಾ ಬಂದಿರೋದು. ದೀದಿ ಸರ್ಕಾರ ಇಷ್ಟು ವರ್ಷ ಇರ್ಲಿಕ್ಕೆ ಕಾರಣ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್, ಅದರಲ್ಲೂ ಫೇಕ್ ವೋಟರ್ ಐಡಿಗಳು. ಹಂಗಾದ್ರೆ ಇದಕ್ಕೊಂದು ಕರೆಕ್ಷನ್ ಅಂತ ಆಗ್ಲೇಬಾರ್ದಾಗಿದೆ? ಇಲ್ಲ, ಕರೆಕ್ಷನ್ ಆಗ್ಬೇಕು. ನಾ ಹೇಳ್ಬೋದಾ ಇದನ್ನ? ಪ್ರಥಮ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ವೋಟರ್ಸ್ ಎಷ್ಟು? 8,86,000. ಇಂಡಿಯನ್ ಗವರ್ಮೆಂಟ್ ದ ಪಾಪ್ಯುಲೇಷನ್ ಸರ್ವೆ ಪ್ರಕಾರ, ಪಾಪ್ಯುಲೇಷನ್ ಅಂದ್ರೆ ಅಡಲ್ಟ್ ಪಾಪ್ಯುಲೇಷನ್ ಸ್ಪೆಷಲೈಸೇಷನ್ ಕಮಿಟಿ ಹೇಳೋ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಇವತ್ತಿಗೆ ಇರಬೇಕಾದ ಅಂದಾಜು ಎಷ್ಟು? ಯಾಕಂದ್ರೆ ಸರ್ವೆ ಮಾಡಿಲ್ಲ ನಾವು, 2011 ನಂತರ ಸರ್ವೆ ಮಾಡಿಲ್ಲ. ಎಷ್ಟಿರಬೇಕು? 8,67,00,000. ಅಂದ್ರೆ 66 ಲಕ್ಷ ವೋಟರ್ ಲಿಸ್ಟ್ ಇದ್ದಾರೆ, 67 ಲಕ್ಷ ಅಡಲ್ಟ್ ಪಾಪ್ಯುಲೇಷನ್ ಇರಬೇಕು. ಡಿಫರೆನ್ಸ್ ಏನಿದೆ? ಎಲ್ಲ ಸ್ಟೇಟ್ ಅಲ್ಲೂ 97%, 98% ಇರುತ್ತೆ ಒಂದು ಪ್ರೊಜೆಕ್ಷನ್ಗೂ ಒಂದು ಇದಕ್ಕೂ. ಇಲ್ಲಿ 99% ಇದೆ, ಪರ್ಫೆಕ್ಟ್ ಇದೆ. ಇದ್ದ ಮೇಲೆ ನುಸುಳುಕೋರರು ವೋಟರ್ ಲಿಸ್ಟ್ ಅಲ್ಲಿ ಹೆಂಗ್ ಬಂದ್ರು? ಎರಡನೇ ಆರೋಪ ಮಾಡ್ತಾ ಇರೋದು ಬಿಜೆಪಿ ಏನು ಮುಖ್ಯವಾಗಿ ಅದು ಒಂದು ಪಕ್ಷವಾಗಿ ಆರೋಪ ಮಾಡ್ತಾ ಇರೋದೇನು, ಯಾರ್ಯಾರನ್ನು ವೋಟರ್ ಲಿಸ್ಟ್ ಅಲ್ಲಿ ಅವ್ರು ಸೇರಿಸ್ಬಿಟ್ಟಿದ್ದಾರೆ, ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ. ಈಗ ಲಾಸ್ಟ್ 6 ತಿಂಗಳಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸ್ಲಿಕ್ಕೆ ಯಾರನ್ನ ಹೆಸರು ಕೊಟ್ಟಿದ್ದಾರೆ ಅದ್ರ 41% ವೋಟ್ಗಳು ರಿಜೆಕ್ಟ್ ಆಗಿದಾವೆ. ಅಂದ್ರೆ ಅಲ್ಲಿ ಇಲೆಕ್ಷನ್ ಕಮಿಷನ್ ಮತ್ತೆ ಅಲ್ಲಿ ಬಿಎಲ್ಒಗಳು ಸರಿಯಾದ ಕೆಲಸ ಮಾಡಿದ್ದಾರೆ. 41% ಓಡ್ ಆಗಿದೆ. ಆಮೇಲೆ 100% ದಾಟಿಲ್ಲ, ಅದು 99% ಇದೆ. ಅಂದ್ರೆ ನುಸುಳುಕೋರು ಎಲ್ಲಿದ್ರು? ಆಮೇಲೆ ಇನ್ನೂ ಒಂದು ಮುಖ್ಯ ಪ್ರಶ್ನೆ, ಇದು ಕಾಂಗ್ರೆಸ್ ಅವರು ಹೇಳಬೇಕು, ಬಟ್ ನಾನು ಜನರಲ್ ಆಗಿ ಹೇಳ್ತೇನೆ, ನುಸುಳುಕೋರಿದ್ರೆ ಗಡಿ ಯಾರ ಅಂಡರ್ ಬರುತ್ತೆ? ಲಾಸ್ಟ್ 12 ವರ್ಷದಿಂದ ಯಾರು ಅಧಿಕಾರದಲ್ಲಿದ್ದಾರೆ? ನಾವು ಗಡಿಯನ್ನು ಭದ್ರಾ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದನ್ನ ಒಬ್ಜೆಕ್ಟ್ ಮಾಡಿದವರು ಮಮತಾ ಬ್ಯಾನರ್ಜಿ. ಅದಾದ್ಮೇಲೆ ನಾವ್ SIR ಮಾಡ್ತೀವಿ ಭದ್ರಾ ಮಾಡಕ್ ಬಿಡಲ್ಲ ಅಂತ ಅವ್ರು ಏನಾದ್ರು ಹೇಳ್ಬೋದು. ಫೈನಲಿ ಗಡಿ ಬರೋದು ನಿಮ್ಮ ಅಂಡರ್. BSF ನಿಮ್ದೇನೆ, ನಿಮ್ ಒಂದು ರಾಜ್ಯಕ್ಕೆ ನೀವು ಅಷ್ಟು ತುಕಡಿಗಳನ್ನು ಹಾಕಿ ಚುನಾವಣೆ ನಡೆಸ್ತಾ ಇದ್ರಿ ಅಂದ್ರೆ ಏನದು? ಇಡೀ ದೇಶಕ್ಕೂ ಅಷ್ಟು ತುಕಡಿಯಲ್ಲಿ ಚುನಾವಣೆ ನಡೆಸ್ತಿದ್ರು ಮೊದಲು, ಕೇವಲ ಒಂದು ರಾಜ್ಯಕ್ಕಾಗಿ ಅಷ್ಟು ತುಕಡಿಗಳನ್ನು ಬಳಸ್ತಾ ಇದ್ರ ಅಂದ್ರೆ ಅಲ್ಲೊಂದು ಪ್ರಶ್ನೆ. ಸುನೀಲ್ ಅವರು, ಈಗ ಸ್ಮಿತಾ ಅವರೇ, ಕಳೆದ 12 ವರ್ಷದಲ್ಲಿ ನುಸುಳುಕೋರರು ಇದ್ದಾರೆ. ನಾ ಇಲ್ಲ ಅಂತ ಹೇಳ್ತಿಲ್ಲ, ಭಾರತದಲ್ಲಿ ನುಸುಳುಕೋರರು ಇದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನಿಮ್ದು ಮುಖ್ಯ? ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ನೀವು ಎಷ್ಟು ಜನ ನೀವು ಡಿಪೋರ್ಟ್ ಮಾಡಿದ್ರಿ? ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಡಿಪೋರ್ಟ್ ಮಾಡಿರತಕ್ಕಂಥದ್ದು ಅವರೇ ಅಂಕಿಅಂಶ ಕೊಡ್ತಾ ಇಲ್ಲ, ಆದ್ರೂ ಒಂದು ಅಂದಾಜಲ್ಲಿ ಹೇಳ್ತಾರೆ ಏನಂದ್ರೆ 12,000ದಿಂದ 18,000 ಜನ ಮಾತ್ರ ಡಿಪೋರ್ಟ್ ಮಾಡಿದ್ದಾರೆ. 2008ರಲ್ಲಿ UPA ಇದ್ದಾಗ ಒಂದು ವರ್ಷದಲ್ಲಿ 12,500 ಜನನ ಅವ್ರನ್ನ ಡಿಪೋರ್ಟ್ ಮಾಡಿದ್ರು. 2009ರಲ್ಲಿ 10,000 ಜನನ್ನ, 2010ರಲ್ಲಿ 10,000 ಜನನ್ನ. ಈ ತರ ವಾರ್ಷಿಕವಾಗಿ 8,000ದಿಂದ 10,000 ಜನನ ಡಿಪೋರ್ಟ್ ಮಾಡ್ತಾ ಇದ್ದವರು ನೀವು 2014 ನಂತರ 26ವರೆಗೂ ಕೇವಲ ಅವರೇಜ್ 1,000 ಜನ ಮಾತ್ರ ನೀವು ಆಚೆ ಕಳಿಸ್ತಾ ಇದ್ದೀರಿ ನುಸುಳುಕೋರನ್ನ. ನಿಮ್ಮನ್ನು ತಡೆದಿರೋರು ಯಾರು ಇಲ್ಲ. ಚುನಾವಣಾ ಆಯೋಗ ಬಾಂಗ್ಲಾದೇಶ ನುಸುಳುಕೋರ ಹುಡುಕೋ ಕೆಲಸ ಅದಲ್ಲ. ಅದು ಅರ್ಹ ಭಾರತೀಯರಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ದು, ಅರ್ಹರಲ್ಲದವ್ರನ್ನ ಹುಡುಕಬೇಕಾದ್ದು ಕೇಂದ್ರ ಗೃಹ ಸಚಿವಾಲಯ ಇದೆ, ಕೇಂದ್ರ ಸರ್ಕಾರ ಇದೆ. ಆ ಕೆಲಸ ಮಾಡಿದ್ರೆ ಇಲ್ಲೂ ಕೂಡ ಅಂದ್ರೆ ಕರ್ನಾಟಕದಲ್ಲೂ ನುಸುಳುಕೋರ